ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನು ಸಾಯಿಬಾಬಾ ತೋರಿಸ್ತಿದ್ದೀನಿ ಅಂದ್ಕೋಬೇಡ್ರಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದೆ, ಆ ವಿಡಿಯೋ ತೋರಿಸ್ತಾ ಇದ್ದೀನಿ. ಅದರಿಂದ ಬನ್ನಿ ಇವತ್ತಿನ ಟಿಫನ್ ನೋಡ್ಕೊಬರೋಣ. ಇದು ಏನು ಟಿಫನ್ ಅಂತ ಕಮೆಂಟಲ್ಲಿ ತಿಳಿಸಿ, ಯಾವ ಟಿಫನ್ ಅಂತ. ಇದ್ರ ಹೆಸರು ನೋಡಿ, ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಇವಾಗ ಶೇಂಗಾ ಬೀಜ ಹುರ್ಕೊತಾ ಇದ್ದೀನಿ. ಅಂದರೆ ಶೇಂಗಾ ಬೀಜ ಜೊತೆಗೆ ಎಲ್ಲ ಹಾಕ್ಕೋಬೋದು, ಅಂದರೆ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತ ಲಾಸ್ಟಿಗೆ ಆ್ಯಡ್ ಮಾಡ್ಕೊತೀನಿ. ಇವಾಗ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಆ ಕಡೆ ನನ್ನ ಮಗ ಇದ್ನು, ಅದಕ್ಕೆ ಜೀರಿಗೆ ಒಂದು ಸ್ವಲ್ಪ ಬ್ಲಾಕ್ ಆಗಿದ್ದಷ್ಟೇ. ಇವಾಗ ನೋಡಿ ಕಡಲೆಬೀಜ ಹಾಕ್ಕೊತಿದ್ದೀನಿ. ಕಡಲೆಬೀಜ ಸ್ವಲ್ಪ ಇದು ಫ್ಲೇವರ್ಗಂತ ಸ್ವಲ್ಪ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ, ನೀವು ಸ್ಕಿಪ್ಪು ಮಾಡ್ಕೋಬೋದು. ಇವಾಗ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಇದೊಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ, ಅಂದರೆ 50% ಫ್ರೈ ಆಗಲಿ, ಸ್ವಲ್ಪ ಗೋಲ್ಡನ್ ಕಲರು, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇದು ಯಾವ ರೈಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಂಗೆ ಎಲ್ಲರೂ ಒಬ್ಬರು ಕಮೆಂಟ್ ಮಾಡಿದರು, ಇದು ರಬ್ಬರ್ ಥರ ಇಳಿಬೇಡ್ರಿ ಅಂತ. ನನ್ನ ವಾಯ್ಸ್ ಇರೋದು ಆ ಥರ, ಅದರಿಂದ ಅಡ್ಜಸ್ಟ್ ಮಾಡ್ಕೊಳ್ರಿ. ಹಾಗೆ ನನ್ನ ವೀಡಿಯೋಸ್ ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಒಂದ್ಸರಿ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದರೆ ಎಲ್ಲರಿಗಿಂತ ಮುಂಚೆ ನೀವೇ ವೀಡಿಯೋ ನೋಡ್ಬೋದು. ಇವಾಗ ನೋಡಿ ಅದೊಂದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ, ಅಂದರೆ ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕಾಯಿತು, ಇದಕ್ಕೆ ಅನ್ನ ಹಾಕ್ಕೊತಾ ಇದ್ದೀನಿ. ಅನ್ನ ಮೊದಲೇ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅನ್ನಗೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅದೇ ಅನ್ನಗೆ, ಅಂದರೆ ಮಿಕ್ಸ್ ಮಾಡಿಲ್ಲ, ಅದ್ರ ಮೇಲೆ ಸುಮ್ಮನೆ ಒಗ್ಗರಣೆ ಮೇಲೆ ಅನ್ನ ಹಾಕಿದ್ದೀನಿ. ಇವಾಗ ಅರಿಶಿನ ಖಾರ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕು. ಅಂದರೆ ನನ್ನ ವಾಯ್ಸ್ ಇನ್ನೂ ನೀಟಾಗಿ ಬರ್ತಾಯಿಲ್ಲ, ಏನಾಗುತ್ತೋ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ರಿ ಪ್ಲೀಸ್. ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಮತ್ತು ಶೇಂಗಾ ಬೀಜ ಅದು ಹುರಿದು ಇಟ್ಕೊಂಡಿದ್ನಲ್ಲ, ಅದನ್ನ ಇವಾಗಲೇ ಆ್ಯಡ್ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. ಇವಾಗ ಚಳಿಗಾಲ ಇರೋದ್ರಿಂದ ತುಪ್ಪ ಗಟ್ಟಿಯಾಗಿದೆ ನೋಡಿ. ಇವಾಗ ಶೇಂಗಾ ಬೀಜ, ಕೊತ್ತಂಬರಿ ಹಾಕ್ಕೊತೀನಿ ಇದ್ರ ಮೇಲೇ. ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋದಷ್ಟೇ. ನೋಡಿ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನೂ ಸೇರಿಸ್ಬೋದು, ನಾನು ಅಂದರೆ ಚೆನ್ನಾಗಿರಲ್ವೇನೋ ಅಂತ ನಾನು ಸೇರಿಸಿಲ್ಲ. ನೋಡಿ, ಮಿಕ್ಸ್ ಮಾಡ್ಕೊಂಡ್ಬಂದಿದ್ದೀನಿ. ಇದು ಒಂಥರ ರೆಡ್ಡು ಅಂದರೆ ಕೇಸರಿ ಕಲರು ಇದೆ. ನಿಮಗೆ ಇದರಲ್ಲಿ ವೈಟ್ ಇದೆ, ಯಾಕಂದರೆ ಲೈಟಿಂಗ್ಸ್ ಫೋಕಸ್ಸಿಂದ ಆ ಥರ ಕಾಣ್ತಾ ಇದೆ ಅನಿಸುತ್ತೆ. ಇದು ಅಂದರೆ ಈ ಫುಲ್ಲು ಈ ಕೇಸರಿ ಭತ್ತ ಇರುತ್ತಲ್ಲ ಆ ಕಲರು, ಅಂದರೆ ತುಂಬ ಕೆಮ್ಮು ಇರೋದ್ರಿಂದ ಹೊರಗೆ ಬಂದು ಮತ್ತೆ ಒಳಗೆ ಬಂದಿದ್ದೀನಿ. ನೋಡಿ, ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡು. ಇವಾಗ ಪ್ರಸಾದಕ್ಕಂತ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಮನೆ ಹತ್ರ ಬಂದರೆ ನೋಡಿ, ನಾಯಿ ಮರಿ ಹತ್ರ ರಾಯನು, ನಿಶಾಂತು, ಹಂಗೆ ಕೆಳಗಿನ ಮನೆಯವರು ಎಲ್ಲ ಆಟ ಆಡ್ತಾ ಇದ್ದಾರೆ. ನೋಡಿ, ಆ ನಾಯಿ ಮರಿ ಫಸ್ಟಿಗೆ ವೈಟ್ ನಾಯಿ ಮರಿನ ಆಟ ಆಡಿಸ್ತಾಯಿದ್ದೆ, ನಾನು ಆಟ ಆಡಿಸು ಅಂತಂದು ಇದು ಮಾಡ್ತಾಯಿದ್ದೆ. ನೋಡಿ, ನಿಶಾಂತನಿಗೆ ಇಷ್ಟ, ಅಂದರೆ ಅವನಿಗೆ ಅಷ್ಟೊಂದು ಧೈರ್ಯ ಇಲ್ಲ, ಅದು ಓಡಿಸ್ಕೊಬಂದ್ರೆ ಓಡೋಗ್ಬಿಡ್ತಾನೆ. ನೋಡಿ, ಎಷ್ಟು ಕ್ಯೂಟಾಗಿದೆಯಲ್ಲ ನಾಯಿ ಮರಿ. ನೋಡಿ, ಅದ್ರ ತಾಯಿ ಇದು ನೋಡಿ ಹೆಂಗೆ ತಪ್ಕೊಂಡಿದ್ದಾವೆ. ನೋಡಿ, ನಿಶಾಂತ್ ಎದ್ರುಕೊಂಡು ಮೇಲೆ ನಿಂತಿದ್ದಾನೆ. ಅವನ ಹತ್ರನೇ ಹೋಗಿದ್ದಾವೆ ನಾಯಿಗಳು. ಅದಕ್ಕೆ ಅವನು ಹತ್ಬಿಟ್ಟು ಅಮ್ಮ ಮಮ್ಮಿ ವಾ ಮಮ್ಮಿ ಅಂತ ಇದ್ದಾನೆ.
ಇವಾಗ ಇದೆಲ್ಲ ಮುಗಿಸ್ಕೊಂಡು ನಿಶಾಂತಿನ ಪ್ಯಾಂಟ್ ಜಿಪ್ ಹೋಗಿತ್ತು, ಜಿಪ್ ಹಾಕ್ಸೋಣ ಅಂತಂದರೆ ಡ್ರೆಸ್ ಚೆನ್ನಾಗಿದೆ, ಜಿಪ್ ಒಂದು ಹೋಗಿದೆ, ಆದ್ದರಿಂದ ಜಿಪ್ ಹಾಕ್ಸೋಣ ಅಂತ ಅಂಗಡಿ ಹತ್ರ ಬಂದಿದ್ದೀನಿ. ನೋಡಿ ಆ ಅಂಕಲ್ ಎಷ್ಟು ವಯಸ್ಸಾದರೂ ದುಡಿತಾ ಇದ್ದಾರಲ್ವ, ಯಾರೇ ಆಗಲಿ ದುಡಿತಾ ಇದ್ರೆ ಬೆಲೆ ಕೊಡ್ತಾರೆ. ಅದರಿಂದ ಆ ವಯಸ್ಸಲ್ಲಿ ಅವ್ರು ದುಡಿತಾ ಇದ್ದಾರೆ ಅಂದರೆ ನಾವು ವಯಸ್ಸಿಗೆ ಬಂದಿರೋರು ನಾವು ಒಂದು ಸಂಪಾದನೆ ಅಂತ ಮಾಡಬೇಕು. ನನಗೆ ಆ ತಾತನ ನೋಡಿ ತುಂಬಾ ಖುಷಿ ಆಯಿತು. ಇವಾಗ ಇದೆಲ್ಲ ಹಾಕ್ಸ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.